ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೇಚಿ ಅರುಣ್ ಕುಮಾರ್. ಸಮಸ್ತ ಚಂದನವಾಹಿನಿಯ ಪ್ರೇಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ದಿನದ ವಿಶೇಷವಾದಂಥ ಒಂದು ಹಾಡುಗಳ ಸಂಚಿಕೆ. ವಿಶೇಷತೆ ಏನು ಅಂತಂದರೆ, ಯಾರ ಜೀವನದಲ್ಲಿ ನೋವಿಲ್ಲ, ನಲಿವಿಲ್ಲ, ಸುಖ ಇದೆ, ಕಷ್ಟ ಇದೆ, ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋದಾಗ ಮಾತ್ರ ಮನುಷ್ಯ ಒಂದು ಅದ್ಭುತವಾದಂಥ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಎಷ್ಟೋ ನೊಂದ ಮನಸ್ಸುಗಳಿಗೆ ಒಂದಷ್ಟು ಸ್ಫೂರ್ತಿದಾಯಕವಾದಂಥ ಹಾಡುಗಳನ್ನು ಹಾಡ್ತಾ ಚೈತನ್ಯವನ್ನು ತುಂಬುವಂಥ ಒಂದು ಅದ್ಭುತವಾದಂಥ ಸಂಚಿಕೆ ಈ ದಿನ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ. ಮತ್ತೊಂದೇನೆಂದರೆ, ನಮ್ಮ ಎಲ್ಲ ಕಲಾವಿದರ ಒಂದೊಂದು ಸಣ್ಣ ಘಟನೆಗಳು ಏನಿದಾವೆ ಅಂತ ಅದರ ಜೊತೆಯಲ್ಲಿ ಹಂಚಿಕೊಳ್ತಾ, ಎಲ್ಲರ ಜೀವನದಲ್ಲೂ ನೋವಿದೆ, ಎಲ್ಲರ ಜೀವನದಲ್ಲೂ ಕಷ್ಟ ಇದೆ, ಅದಕ್ಕೆ ಮದ್ದು ನಮ್ಮ ಮನಸ್ಥಿತಿ ಮತ್ತು ನಮ್ಮಲ್ಲಿರುವಂಥ ಒಂದು ಆತ್ಮ ಸ್ಥೈರ್ಯ. ಅದನ್ನು ಯಾವತ್ತೂ ನಾವು ಕಳ್ಕೋಬಾರದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ, ಅಂಥ ಎಷ್ಟು ನೊಂದ ಮನಸ್ಸುಗಳಿಗೆ ಸ್ಫೂರ್ತಿದಾಯಕವಾದಂಥ ಹಾಡುಗಳನ್ನು ಹಾಡೋದ್ರ ಮುಖಾಂತರ ಈ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ಗೀತೆನೀಗ ಪ್ರಸ್ತುತಪಡಿಸ್ತಾ ಇದ್ದೇನೆ, ಕೇಳೋಣ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಗೆಳೆಯ. ಗೆಳೆಯ ಗೆಳೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋಗದೆ ನೀನು ಮೂರ್ತಿಯಾಗುವುದು ಎಂದು, ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋಗದೆ ನೀನು ಮೂರ್ತಿಯಾಗುವುದು ಎಂದು, ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆಯಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ, ಕಾಡುವ ಕೊರಳಿನಲ್ಲಿ ಒಲವಿನ ಆಶಯವಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಫಲ ಕೊಡುವ ಗಿಡಕ್ಕೆ ತಾನೇ
ಕಲ್ಲು ಹೊಡೆದು ನೋಡುವರು, ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡೋ ಭೂಮಿಗೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ಒಳ್ಳೆತನ ಗೆಲ್ಲುವುದೊಮ್ಮೆ ಇತಿಹಾಸವ ನೋಡಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುವುದು, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯ ನಾಡುವುದು. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ, ಕಲ್ಲು ನಾದ ನಾದ, ಕಲ್ಲು ನಾದ, ಕಲ್ಲು ನಾದ. ಕೇಳಿ ನೋಡು ಹಂಪೆಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ, ಮೂರ್ತಿಯಾಗುವುದು ಗೆಳೆಯ. ಕೇಳಿದ್ರಲ್ಲ ವೀಕ್ಷಕರೇ, ಇಂಥ ಅದ್ಭುತವಾದಂಥ ಹಾಡುಗಳು ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ನಮ್ಮ ಕನ್ನಡದ ಸಾಹಿತ್ಯ ಎಷ್ಟು ಶ್ರೀಮಂತಿಕೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೊಂದಷ್ಟು ಹಾಡುಗಳನ್ನು ಕೇಳೋಣ. ಅದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ಮತ್ತೊಬ್ಬರು ಅದ್ಭುತವಾದಂತಹ ಕಲಾವಿದರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ದೊಡ್ಡ ದೊಡ್ಡ ಕಲಾವಿದರು ಒಟ್ಟಿಗೆ ಸಂಗೀತದ ಸೇವೆಯನ್ನು ಮಾಡಿರುವಂಥ ಮಂಜುನಾಥ್ ಸರ್ ಅವರು ರಿದಮ್ ಪ್ಯಾಡಲ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಬನ್ನಿ ಅವರನ್ನ ಮಾತಾಡಿಸ್ತಾ ಅವರ ಜೀವನದ ಸಂಗೀತ ಕ್ಷೇತ್ರದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಅರುಣ್. ನಮಸ್ತೆ ಸರ್. ತಾವು ತುಂಬ ಸಂಗೀತ ಕ್ಷೇತ್ರಕ್ಕೆ ತಾವು ತುಂಬ ಸೀನಿಯರು, ತುಂಬ ದೊಡ್ಡ ದೊಡ್ಡ ಹಾಡುಗಾರರ ಜೊತೆಯಲ್ಲಿ ವಾದ್ಯಗಾರ ಜೊತೆಯಲ್ಲಿ ಕೆಲಸವನ್ನು ಮಾಡಿದಿರಿ. ನಿಮ್ಮ ಒಂದು ಸಂಗೀತದ ಪಯಣದಲ್ಲಿ ನಿಮಗಾಗಿರುವಂಥ ಒಂದು ಅನುಭವನ ನಮ್ಮೊಟ್ಟಿಗೆ ಹಂಚ್ಕೋಬೋದು ನೀವು? ಅನುಭವ ಅಂತಂದರೆ ಹಿಂದೆ ತುಂಬ ಅಂದರೆ ಇವತ್ತಿನಷ್ಟು ಪ್ರಾಕ್ಟಿಕಲ್ಲಾಗಿ ಸಂಗೀತಕ್ಕೆ ಪ್ರೋತ್ಸಾಹವನ್ನು ಮನೆ ಕಡೆ ಕೊಡ್ತಾ ಇರಲಿಲ್ಲ.
ಬರೀ ಓದು, ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಮಾರ್ಕ್ಸ್ ತೆಗಿ, ಈ ಥರದ್ದೇ ಒಂದಿಷ್ಟಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೆ ಪೇರೆಂಟ್ಸ್ಗಳು, ನೀವು ನೋಡ್ತಾ ಇರ್ಬೋದು, ಮ್ಯೂಸಿಕ್ ಕ್ಲಾಸ್ಗಳು ಇದು ಎಲ್ಲ ನಡೀತಾ ಇದೆ. ಅವತ್ತಿರಲಿಲ್ಲ. ಆದರೆ ನಮಗೆ ಏನೋ ಬೈ ಬರ್ತ್ ತುಂಬ ಇಂಟ್ರೆಸ್ಟ್, ಮ್ಯೂಸಿಷಿಯನ್ ಆಗಬೇಕು, ಏನೋ ಒಂದು ಮಾಡಬೇಕು ಇನ್ನು. ಆದರೆ ಮನೆಯಲ್ಲಿ ಅದಕ್ಕೆ ಸಪೋರ್ಟ್ ಆಗಿರೋವಂಥ ಗುರುಗಳಿಗೆ ಒಂದು ಗುರುಕಾಣಿಕೆ ಕೊಡೋದಕ್ಕೆ ಕೂಡ ನಮಗೆ ಅಂದರೆ ಸಪೋರ್ಟ್ ಮಾಡ್ತಿರಲಿಲ್ಲ. ನಾವೇನು ಮಾಡ್ತಿದ್ವಿ, ಪಾರ್ಟ್ ಟೈಮಲ್ಲಿ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಆ ದುಡ್ಡನ್ನು ತೊಗೊಂಡೋಗಿ ಗುರುಗಳಿಗೆ ದಕ್ಷಿಣೆ ಅಂತ ಕೊಟ್ಬಿಟ್ಟು, ಅಂದರೆ ಫೀಸ್ ಅದನ್ನು ಕೊಟ್ಟು ನಾವು ಅಭ್ಯಾಸ ಮಾಡ್ತಿದ್ವಿ. ಇದು ನಮ್ಮ ಅನುಭವ. ಬಟ್ ಇವತ್ತಿನ ಯಂಗ್ ಜನ್ರೇಷನ್ನಿಗೆ ತುಂಬ ಅವಕಾಶಗಳಿದೆ, ಟೆಕ್ನಾಲಜಿ ಇದೆ. ದಯವಿಟ್ಟು ಅದನ್ನೆಲ್ಲ ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಮಾತುಗಳನ್ನು ಹೇಳಿದರು ಮಂಜು ಸರ್ ಅವರು. ನಿಜ, ಆಗಿನ ಕಾಲದಲ್ಲಿ ಗುರುಭಕ್ತಿನೂ ಹಾಗೆ ಇತ್ತು, ಶಿಷ್ಯರಿಗೆ ಕಲಿಸ್ಬೇಕು ಅನ್ನೋಂಥ ಆಸಕ್ತಿನೂ ಹಾಗೆ ಇತ್ತು. ಆ ಕಾಲಘಟ್ಟದಲ್ಲಿ ನೀವು ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದೀವಿ. ಆದರೆ ಈಗೆಲ್ಲ ಸಂಗೀತ ವ್ಯಾಪಾರೀಕರಣ ಆಗಿದ್ದಂತೆ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ಉತ್ತಮವಂಥ ಸಂಗೀತವನ್ನು ಕಲಿಸುವಂಥವರು ಇದ್ದಾರೆ, ಆದರೆ ಹೆಚ್ಚು ಪ್ರಚಲಿತದಲ್ಲಿ ಇರಲ್ಲ ಅನ್ನೋದು ನಮ್ಮ ಒಂದು ಭಾವನೆ. ತಮ್ಮ ಒಂದು ಸಂಗೀತ ಸೇವೆಗೆ ನಮ್ಮ ಚಂದನ ವಾಹಿನಿ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮೊಟ್ಟಿಗೆ ಕಲಾವಿದರು, ಸಂಗೀತ ನಿರ್ದೇಶಕರು ಹೌದು. ವಿಶೇಷವಾಗಿ ನೀವು ಯೂಟ್ಯೂಬಲ್ಲಿ ಬಹಳಷ್ಟು ಜನಪದದ ಹಾಡುಗಳು ಏನಾದರೂ ನಿಮಗೆ ಸಿಗುತ್ತೆ ಅಂದರೆ ಬಹುತೇಕ ಹಾಡುಗಳಿಗೆ ಸಂಗೀತವನ್ನು ಮಾಡಿದಂಥವರು ನಮ್ಮ ಪುಣ್ಯೇಶ್ ಸರ್ ಅವರಿದ್ದಾರೆ. ಅವರಿಗೆ ಆತ್ಮೀಯದಂಥ ಸ್ವಾಗತವನ್ನು ಬಯಸ್ತೇವೆ. ಅವರ ಸೇವೆ ಸಂಗೀತ ಕ್ಷೇತ್ರಕ್ಕೆ ಎಷ್ಟಿದೆಯೋ ಜನಪದ ಕ್ಷೇತ್ರಕ್ಕೂ ಅಷ್ಟೇ ಇದೆ. ಜನಪದದ ಬಗ್ಗೆ ತುಂಬ ಅದ್ಭುತವಾಗಿ ಜ್ಞಾನ ಇರುವಂಥವರು ಮತ್ತು ಮಾತನಾಡುವಂಥವರು. ಸರ್, ತಮಗೆ ಆತ್ಮೀಯದಂಥ ಸ್ವಾಗತ. ನಿಮ್ಮ ಸಂಗೀತದ ಪಯಣದಲ್ಲಿ ಒಂದು ಘಟನೆಯನ್ನು ಹೇಳ್ತಾ, ಜನಪದಕ್ಕೆ ಯಾಕಷ್ಟು ನಿಮಗೆ ಅಷ್ಟು ಆಸಕ್ತಿ ಮತ್ತು ವಿಶೇಷತೆಯನ್ನು ತೋರಿಸ್ತೀರಿ ಅಂತ ಒಂದೆರಡು ಮಾತು. ನಮಸ್ಕಾರ ಅರುಣ್. ತಿಳಿದವ್ರು ಹೇಳಿರೋ ಮಾತು, ಕಷ್ಟನ ಹೇಳ್ಕೋಬಾರ್ದಂತೆ, ಸುಖನ ಹಂಚ್ಕೊಳ್ಳದೆ ಇರಬಾರ್ದಂತೆ. ಆ ನಿಟ್ಟನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸಂಗೀತ ಪಯಣದಲ್ಲಿ ನಾನು MASc ಮತ್ತು B.Ed ಮಾಡಿದ್ದೀನಿ ಎಜುಕೇಷನಲ್ಲಿ. ಕೆಲಸಕ್ಕೆ ಅಂತ ಹೋದಾಗ ನನಗೆ ಯಾರೂ ಕೆಲಸ ಕೊಡಲಿಲ್ಲ. ಕೇಳಿದ ಕಡೆ ಎಲ್ಲ ಹೆಣ್ಮಕ್ಳಿದ್ರೆ ತೊಗೋತೀವಿ, ಹೆಣ್ಮಕ್ಳಿದ್ರೆ ತೊಗೋತೀವಿ, ಗಂಡು ಮಕ್ಳನ್ನ ತೊಗೊಳ್ಳಲ್ಲ ಅಂತ ಹೇಳಿದ್ರು. ನನಗೆ ಮ್ಯೂಸಿಕ್ ಗೊತ್ತು ಅಂದ ತಕ್ಷಣ ನನಗೆ ಸುಮಾರು ಕಡೆ ಒಂದು 25-30 ಕಡೆ ನನಗೆ ಆಫರ್ ಬಂತು. ಅವತ್ತಿನಿಂದ ನನ್ನ ಸಂಗೀತ ಪಯಣ ಇದೇ ವೃತ್ತಿ ಜೀವನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ನಡೀತಾ ಇದೆ. ನನಗೆ ತುಂಬ ಚೆನ್ನಾಗಿದ್ದೀನಿ. ದೊಡ್ಡ ದೊಡ್ಡ ಗಾಯಕರುಗಳು, ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ನನಗೆ ಮಾದರಿ. ಇನ್ನು ಜನಪದ ಸಂಬಂಧಪಟ್ಟಾಗ ಹೇಳಬೇಕು ಅಂತ ಹೇಳೋದಾದರೆ, ಶ್ರೀಯುತ BVS ಅವರು, ಅಪ್ಕೆರೆ ತಿಮ್ಮರಾಜು ಅವರು, ಬಾನಂದೂರು ಕೆಂಪಯ್ಯ ಅವರು, ಮಳವಳ್ಳಿ ಮಾಧವಸ್ವಾಮಿಯವರು, K. ಯುವರಾಜ್ ಅವರು, G.V. ಅತ್ರಿ ಅವರು, ಹೀಗೆ ಹಲವಾರು ಜನ ಕೊಟ್ಟಂಥ ಸಂಗೀತವನ್ನು, ಅವ್ರು ಮಾಡಿದಂಥ ಕೆಲಸವನ್ನು ನೋಡಿಕೊಂಡು ನಾನು ಅವರನ್ನು ಫಾಲೋ ಮಾಡಿಕೊಂಡು ಅವರ ಹೆಸರಿನಲ್ಲಿ ನಾನು ಇವತ್ತು ಜನಪದನ ನನ್ನಲ್ಲಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಾನು ಮಾಡಿರೋದು ಬೇರೆಯವ್ರು ಸಂತೋಷ ಪಡ್ತಾ ಇದ್ದಾರಲ್ಲೂ ಗೊತ್ತಿಲ್ಲ. ನಾನು ಸಂತೋಷ ಪಡ್ತಾ ಇದ್ದೀನಿ. ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಕ್ಷೇತ್ರದಲ್ಲೂ ಇದ್ದರೂ ಸಹ ಸಾಕಷ್ಟು ಅನುಕೂಲ ಆಗುತ್ತೆ. ಈಗ ಒಬ್ಬ ಇಂಜಿನಿಯರ್ ಆಯಿತು ಅಂದರೆ, ಡಾಕ್ಟರ್ ಆಯಿತು ಅಂತ ಹೇಳಿದ್ರೆ ಕೇವಲ ಒಂದು ಸ್ಥೀಮಿತವಾದ ಒಂದು ಸ್ಥಾನದಲ್ಲಿ ಇರ್ತಾರೆ. ಅದೇ ಒಂದು ಸಂಗೀತ ಕ್ಷೇತ್ರದಲ್ಲಿ ಅದರಲ್ಲೂ ಜನಪದವನ್ನು ನಾವೇನಾದರೂ ಆಯ್ಕೆ ಮಾಡಿಕೊಂಡಿದ್ದೇ ಆದರೆ ಹುಟ್ಟಿನಿಂದ ಸಾವಿನ ತನಕ ನಡೀತಕ್ಕಂಥ ಪ್ರತಿಯೊಂದು ವಿದ್ಯೆನ ನಾವು ಅದರಲ್ಲಿ ಕಲ್ತ್ಕೊಳ್ಬೋದು ಅಂತ ನಾನು ಭಾವಿಸಿದ್ದೀನಿ. ಅದರಲ್ಲಿ ಅಷ್ಟೂ ಇದೆ. ಹಾಗಾಗಿ ಜನಪದವನ್ನು ನಾನು ಬಳಸ್ಕೊಂಡಿದ್ದೀನಿ. ಇಷ್ಟು ಹೇಳ್ಬೋದು ನಾನು. ಖಂಡಿತ ನಿಜ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಜನಪದದ ಹಾಡುಗಳನ್ನು ವಿದೇಶಗಳಲ್ಲಿ ಹೋಗಿ ಕಾರ್ಯಕ್ರಮನ ಕೊಟ್ಟು ಬಂದಿರುವಂಥವ್ರು ತಾವು. ಇಲ್ಲಿನ ಜನಪದದ ಕಲೆಗಳ ಬಗ್ಗೆ ತಮಗಿರುವಂಥ ಆಸಕ್ತಿ, ನಾನು ಕೇಳಿದ ಮಟ್ಟಕ್ಕೆ ಜನಪದದಲ್ಲಿ ಮೆಡ್ಲಿಯನ್ನು ಪ್ಲ್ಯಾನ್ ಮಾಡಿದಂಥವ್ರು ನೀವೇ ಅಂತ ಬಹುತೇಕರು ಹೇಳ್ತಾರೆ. ನಿಮ್ಮ ಜೊತೆ ಇದ್ದಂಥವ್ರು, ನಮ್ಮ ಜೊತೆ ಹಾಡಕ್ಕೆ ಬರುವಂಥವ್ರು ಎಲ್ಲರೂ ಕೂಡ ಅಂಥ ಒಂದು ವಿಶೇಷವಾದಂಥ ಜನಪದವನ್ನು ವಿಶೇಷವಾಗಿ ತೊಗೊಂಡು ಹೋಗ್ತಾಯಿದ್ರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಕಲಾವಿದರು ಕೂಡ ಅದ್ಭುತವಾದಂಥವ್ರು. ಅವ್ರಿಗೆಲ್ರಿಗೂ ನಾನು ನಮ್ಮ ಚಂದನ ವಾಹಿನಿ ಮುಖಾಂತರ ಧನ್ಯವಾದನ ಹೇಳ್ತಾ, ಈ ನಮ್ಮ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಒಳಿತು ಮಾಡು ಮನಸ್ಸ ನೀ ಇರೋದು 3 ದಿವಸ, ಈ ಒಂದು ಗೀತೆಯನ್ನು ಹಾಡ್ತಾ ಈ ಒಂದು ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡೋಣ. ಈ ಗೀತೆಯನ್ನು ಬರೆದಂಥವರು ನಮ್ಮ ಋಷಿ ಸರ್ ಅವರು, ಶ್ರೀ ಮಧುರ ಸರ್ ಅವರ ಸಂಗೀತ ಸಂಯೋಜನೆಯಲ್ಲಿ C. ಅಶ್ವಥ್ ಸರ್ ಅವರ ಕಂಠದಲ್ಲಿ ಮೂಡಿ ಬಂದಂಥ ಈ ಗೀತೆಯನ್ನು ಕೇಳೋಣ. ಒಳಿತು ಮಾಡು ಮನಸ ನೀನಿರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ
ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಚ್ಚ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ನೀ ಮೆರೆಯಬೇಡ ಮೂಢ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಢ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಚ್ಚ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ
ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಹೇ ಕೇಳಿದ್ರಲ್ಲ ವೀಕ್ಷಕರೇ, ಇದು ಈ ಸಂಚಿಕೆಯ ವಿಶೇಷವಾದಂಥ ಹಾಡುಗಳ ಜೊತೆಯಲ್ಲಿ ವಿಶೇಷವಾದಂಥ ಕಲಾವಿದರ ಹಲವಾರು ಅನುಭವಗಳನ್ನು ಕೇಳ್ತಾ, ಸಂಗೀತವನ್ನು ಕೇಳ್ತಾ, ಒಂದಷ್ಟು ಅನುಭವಗಳನ್ನು ಕೇಳ್ತಾ, ಜೀವನದಲ್ಲಿ ಎಲ್ರಿಗೂ ಕಷ್ಟ ಬರುತ್ತೆ, ನೋವಿರುತ್ತೆ, ಅವೆಲ್ಲವನ್ನ ಮೆಟ್ಟಿ ನಿಂತಾಗ ಮಾತ್ರ ಮನುಷ್ಯ ಜೀವನ ಸಾರ್ಥಕವಾಗುತ್ತೆ. ಹಾಗಾಗಿ ಆ ದಿಕ್ಕಿನ ಕಡೆ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ, ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುವಂಥ ನಮ್ಮ ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ತಮಗೆಲ್ರಿಗೂ ಕೂಡ ಧನ್ಯವಾದನ ಹೇಳ್ತಾ ಈ ಒಂದು ಹಾಡುಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಮತ್ತೊಮ್ಮೆ ನಮ್ಮ ಚಂದನ ವಾಹಿನಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಅನಂತ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ.